ಅಮ್ಮ ಸ್ವಲ್ಪ ಹೊತ್ತು ಈ ಥರನೇ ಇರೋಣ. ವೇದಾಂತ್, ನಿನ್ನ ಈ ರೀತಿ ನೋಡಕ್ಕೆ ನನಗೆ ಸಂಕಟ ಆಗುತ್ತೆ ಕಣೋ. ನನಗೇನು ಆಗಿಲ್ಲಮ್ಮ. ವಿಕ್ರಾಂತ್ ಹಾಗೆಲ್ಲ ಮಲಗಿರಬಾರ್ದು ಅಷ್ಟೇ. ನಿಜ, ಆದ್ರೆ ಡಾಕ್ಟರ್ ಪ್ರಕಾರ ಅವನಿಗೆ ಎಚ್ಚರ ಆಗಕ್ಕೆ ಇನ್ನು 2-3 ದಿನ ಬೇಕಲ್ವಾ ವೇದಾಂತ್? ಅಲ್ಲಿ ತನಕ ನಾವ್ ಏನು ಮಾಡೋ ಪರಿಸ್ಥಿತಿಲಿಲ್ಲ. ಇಲ್ಲಿ ಅಂತಲ್ಲಮ್ಮ, ಎಷ್ಟೋ ಕಡೆ ನಾವೇನು ಮಾಡೋ ಪರಿಸ್ಥಿತಿ ಇರೋದಿಲ್ಲ. ನಮ್ಮ ಹತ್ರ ಇರ್ಬೇಕಾಗುತ್ತೆ. ನಾನು ಅದನ್ನೇ ಹೇಳಕ್ ಬಂದೆ. ನೀನ್ ಬಿಸ್ನೆಸ್ ಕೂಡ ನೋಡ್ಕೋಬೇಕು, ಆದ್ರೆ ನಿನ್ಗೆ ಇಲ್ಲಿ ಟೆನ್ಷನ್ ಜಾಸ್ತಿ ಆಗಿದೆ. ಬಿಸ್ನೆಸ್ ಅಲ್ಲಿ ಒಂದು ಪ್ರಾಫಿಟ್ ಆಗುತ್ತೆ, ಇಲ್ಲ ಲಾಸ್ ಆಗುತ್ತೆ. ಲಾಸ್ ಆದ್ರೆ ಮತ್ತೆ ಯಾವತ್ತಾದ್ರೂ ಲಾಭ ಮಾಡ್ಬೋದು. ಆದ್ರೆ ರಿಲೇಶನ್ಶಿಪ್ ಹಾಗಲ್ವಲ್ಲಮ್ಮ. ಒಂದು ಸಲ ಕಳ್ಕೊಂಡ್ರೆ ಮತ್ತೆ ಯಾವತ್ತೂ ಪಡ್ಕೊಳ್ಳೋದಕ್ಕೆ ಆಗಲ್ಲ. ನನಗೆ ಸಕ್ಸಸ್ ಆಗಲಿ ದುಡ್ಡಾಗ್ಲಿ ಇದಕ್ಕಿಂತ ದೊಡ್ಡದು ಅಂತ ಯಾವತ್ತೂ ಅನ್ಸಿಲ್ಲ. ನನ್ನ ಬಿಸ್ನೆಸ್ ಇದ್ರು ನನಗೆ ನನ್ನವರೇ ಹೆಚ್ಚು. ಅಮ್ಮ, ಇರೋನು ಒಬ್ಬ ತಮ್ಮ. ಅವನು ಕೂಡ ಈ ಪರಿಸ್ಥಿತಿಯಲ್ಲಿದ್ದಾನೆ. ಅವನನ್ನು ಬಿಟ್ಟು ಬಿಸ್ನೆಸ್ ಕಡೆ ಗಮನ ಕೊಡೋದಕ್ಕೆ ಆಗುತ್ತಮ್ಮ? ಹಾಗಲ್ಲ ವೇದಾಂತ್, ನನ್ನ ಮಾತಿನ ಅರ್ಥ ಅಮ್ಮ, ನಿಮ್ ಕನಸು ನನಗೆ ಅರ್ಥ ಆಗುತ್ತೆ. ಆದ್ರೆ ನಾವು ಯಾರು ಚಿಕ್ಕವರಲ್ಲ. ಮೊದಲು ನಮ್ಮ ಜವಾಬ್ದಾರಿಗಳನ್ನ ನಾವು ನಿಭಾಯಿಸಲೇಬೇಕಾಗತ್ತೆ. ಅದರಲ್ಲೂ ಮುಖ್ಯವಾದದನ್ನ ನಾನು ಮೊದಲೇ ನಿಭಾಯಿಸ್ಬೇಕಲ್ವಾ? ವಿಕ್ರಾಂತ್ ಮೊದಲಿನ ತರ ಆಗೋವರೆಗೂ ನನ್ನ ತಲೆಗೆ ಇನ್ಯಾವ ಆಲೋಚನೆಗಳು ಬರೋದಿಲ್ಲಮ್ಮ. ಅಥವಾ ಬೇರೆ ಏನು ನನಗೆ ಬೇಕಾಗಿಲ್ಲ. ನಾನು ಎಲ್ಲಿರ್ಬೇಕೋ ಅಲ್ಲೇ ಇದ್ದೀನಿ. ವೇದಾಂತ್, 1 ನಿಮಿಷ ಬರ್ತೀಯಾ? ಇಲ್ಲಿಗೆ ಬಾ, ಹೇಳ್ತೀನಿ. ಯಾಕೆ ಸಡನ್ ಆಗಿ ಹೊರಗಡೆ ಕರ್ಕೊಂಡ್ಬಂದೆ? ಅಮ್ಮ ಅಲ್ಲೇ ಇದ್ರು. ಅವ್ರೇನಾದ್ರು ಅನ್ಕೊಂಡ್ರೆ? ಅವ್ರೇನು ಅನ್ಕೊಳ್ಳಲ್ಲ. ನಮ್ಮ ವಿಷಯ ನಮಗೆ ಮಾತ್ರ ಗೊತ್ತಿರೋದು. ಅವ್ರೇನಾದ್ರು ಅನ್ಕೊಳ್ತಾರೆ ಅಂತ ನಾವ್ ಅನ್ಕೊಂಡ್ರೆ ನಮ್ ಭ್ರಮೆ ಆಗುತ್ತೆ. ಇಷ್ಟು ಸಡನ್ ಆಗಿ ಯಾಕೆ ಕರ್ಕೊಂಡ್ಬಂದೆ? ನಿಮ್ಮಮ್ಮ ಹೇಳ್ತಿರೋದು ಸರಿಯಾಗಿದೆ ಅಂತ ಹೇಳೋದಿಕ್ಕೆ. ಅರ್ಥ ಆಗ್ಲಿಲ್ಲ. ವಿಕ್ಕಿ ಬಾವ ಹುಷಾರಾಗೋದಕ್ಕೆ ಕಡಿಮೆ ಅಂದ್ರೂ ಇನ್ನು 3-4 ದಿನ ಬೇಕು. ಅಲ್ಲಿವರೆಗೂ ನೀನ್ ಇಲ್ಲೇ ಹೀಗೆ ಇರೋದು ಸರಿ ಇಲ್ಲ ಅನ್ಸುತ್ತೆ. ಹಾಗಾದ್ರೆ ವಿಕ್ರಾಂತ್ನ ಈ ಪರಿಸ್ಥಿತಿಯಲ್ಲಿ ಬಿಟ್ಟು ನಾನು ಆಫೀಸಿಗೆ ಹೋಗ್ಬೇಕು ಅಂತಾನ? ಆಫೀಸಿಗೆ ಹೋಗ್ಬೇಕು ಅನ್ನೋದು ನಿಜಾನೇ. ಆದ್ರೆ ಭಾವನ ಈ ಸ್ಥಿತಿಲಿ ಬಿಟ್ಟು ಹೋಗ್ತಿದೀನಿ ಅಂತ ಅನ್ಕೊಂಡು ಹೋಗ್ಬೇಕಾಗಿಲ್ಲ. ನಿನ್ ಮುಖ ನೋಡಕ್ ಆಗ್ತಿಲ್ಲ ವೇದಾಂತ್. ನಾನು ಯಾವತ್ತೂ ನನ್ನ ವೇದಾಂತ್ ಇಷ್ಟು ಸಪ್ಪಗಿರೋದು ನೋಡಿಲ್ಲ. ನೀನ್ ಇಲ್ಲೇ ಇದ್ರೆ ಇನ್ನೂ ಜಾಸ್ತಿ ಡಿಸ್ಟರ್ಬ್ ಆಗ್ತೀಯ ಅನ್ಸ್ತಿದೆ. ಎಲ್ಲ ಗೊತ್ತಿದ್ದು ನೀನು ಹೀಗೆ ಮಾತಾಡ್ತಿದ್ಯಲ್ಲ ಮೂಲ್ಯ. ನಿನಗೂ ನನ್ನ ಬಿಸ್ನೆಸ್ ದೊಡ್ಡದು ಅಂತ ಅನಿಸ್ತಿದ್ಯಾ? ಈಗಲ್ಲ, ಹಾಗಂತ ನನಗೆ ಯಾವತ್ತೂ ಅನಿಸಿಲ್ಲ. ನಿನಗೆ ನಿನ್ನ ಫ್ಯಾಮಿಲಿನೇ ಇಂಪಾರ್ಟೆಂಟ್ ಅಂತ ನಿನ್ನ ಅರ್ಥ ಮಾಡ್ಕೊಂಡಿರೋ ಪ್ರತಿಯೊಬ್ಬರಿಗೂ ಚೆನ್ನಾಗಿ ಗೊತ್ತು. ನೀನು ಹೇಗೆ ಎಲ್ಲರ ಬಗ್ಗೆ ಯೋಚನೆ ಮಾಡ್ತೀಯೋ ಹಾಗೆ ನಮಗೂ ನಿನ್ನ ಬಗ್ಗೆ ಯೋಚನೆ ಆಗುತ್ತಲ್ವ ವೇದಾಂತ್. ನಾನು ನಿನಗೆ ಕೆಲ್ಸಕ್ಕೆ ಹೋಗು, ಬಿಸ್ನೆಸ್ ಮಾಡು ಅಂತ ಹೇಳ್ತಾ ಇಲ್ಲ. ನೀನು ಅಲ್ಲಿ ಹೋದ್ರೆ ನಿನಗೂ ಸ್ವಲ್ಪ ಚೇಂಜಸ್ ಸಿಗುತ್ತೆ, ಟೆನ್ಷನ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಬಟ್ ಇಲ್ಲಿ ಪರಿಸ್ಥಿತಿನೇ ಸರಿ ಇಲ್ಲ ಮೂಲ್ಯ. ನೆನೆ ನೈಟ್ ನಿನ್ ಮೇಲೆ ಕೂಡ ಅಟ್ಯಾಕ್ ಆಯ್ತು. ಇವತ್ತಿನೇನಾಗುತ್ತೋ ಗೊತ್ತಿಲ್ಲ. ಹೀಗಿರುವಾಗ ನಾನು ಆಫೀಸಿಗೆ ಹೋಗೋದಕ್ಕಾಗುತ್ತಾ? ನನಗೆ ನಿನ್ನ ಮನಸ್ಸು ಅರ್ಥ ಆಗುತ್ತೆ ವೇದಾಂತ್. ಭಾವನ ಹೀಗೆ ಬಿಟ್ಟು ಆಫೀಸ್ಗೆ ಹೋಗೋದಕ್ಕೆ ಯಾರಿಗೂ ಮನಸ್ಸಾಗಲ್ಲ. ಆದ್ರೆ ಕೆಲವೊಂದ್ಸಲ ನಮ್ಗೆ ಇಷ್ಟ ಇಲ್ಲದೆ ಇರೋದನ್ನ ಮಾಡ್ಬೇಕಾಗತ್ತಲ್ವಾ. ಬಿಸ್ನೆಸ್ ಕೂಡ ಸಫರ್ ಆಗಬಾರ್ದು.
ಅದು ಅಲ್ಲದೆ ಇಲ್ಲಿ ನಾವಿರ್ತೀವಿ. ನೀನು ಅಪಾಯಿಂಟ್ಮೆಂಟ್ ಮಾಡಿರೋ ಸೆಕ್ಯೂರಿಟಿ ಇದ್ದಾರೆ. ನಿನ್ನಷ್ಟೇ ಕಾಳಜಿಯಿಂದ ನಾನು ವಿಕ್ಕಿ ಬಾವಂಗೆ ಕೇರ್ ತಗೊಳ್ತೀನಿ ವೇದಾಂತ್ಗೆ ಎರಡೂ ಕಡೆ ಯೋಚನೆ ಮಾಡಿ ಎರಡೂ ಕಡೆ ಬ್ಯಾಲೆನ್ಸ್ ಮಾಡೋದಕ್ಕೆ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ನಿನಗಿಲ್ವಾ? ನೀನಿದೆಯಾ ಅಂದ್ರೆ ನನ್ನ ಕಾನ್ಫಿಡೆನ್ಸ್ ಖಂಡಿತವಾಗ್ಲೂ ಡೆವಲಪ್ ಆಗುತ್ತೆ. ಫೈನ್, ನೀನು ಹೇಳ್ತಿದ್ಯಾ ಅಂತ ಹೋಗ್ತಿದ್ದೀನಿ. ಆದರೆ ಇಲ್ಲೊಂದು ಸಣ್ಣ ವ್ಯತ್ಯಾಸ ಆದರೂ ನೀನು ನನಗೆ ರಿಪೋರ್ಟ್ ಮಾಡಬೇಕು. ಸುಮ್ಮನೆ ನನಗೆ ಟೆನ್ಷನ್ ಕೊಡಬೇಕು ಅಂತೆಲ್ಲ ಸುಮ್ಮನಿರಬಾರ್ದು, ಓಕೆನಾ? ಅದು ನಾನು ವೇದಾಂತ ಅಂದ್ರೆ ಏನ್ ತಮಾಷೆನಾ? ನೋಡಿದ್ಯಾ ಸಿಸ್ಟರ್, ನಿನ್ನ ಇಡೀ ಸೊಸೆ ಯಾರು ಅಂತ ಕನ್ಫರ್ಮ್ ಆಯ್ತಾ? ಆಗಿಲ್ಲ ಅಂದ್ರೆ ಕಣ್ ತುಂಬ ನೋಡ್ಕೊಂಡ್ಬಿಡು. ಆ ಘಟವಾಣಿ ಬಜಾರಿ ಅಮೂಲ್ಯ ಹಂತವಾಗಿ ನಿನ್ನ ಮಗನ್ನ ಹೆಂಗೆ ಆವರಿಸ್ಕೊಂಡ್ಬಿಟ್ಟಿದ್ದಾಳೆ ಅಂತ. ಅವಳ ಅತ್ತೆಗೆ ನೀನು 106 ಜನದಲ್ಲಿ ಪಾಪ ಮಾಡಿರ್ಬೇಕು. ಅಪ್ಪ, ನಾವೇನ್ ಮಾಡಿದೀವಿ ಅಂತ ನಮ್ಮನ್ನ ಈ ತರ ಪರೀಕ್ಷೆ ಮಾಡ್ತಿದ್ಯಾ ಅಂತ ಮಾಡಬಾರದ್ ಕೆಲ್ಸನ ನಾವೇನ್ ಮಾಡಿದೀವಿ? ಈ ಕ್ಷಣದವರೆಗೂ ನಾವು ಯಾರಿಗೂ ಕೆಟ್ಟದನ್ನ ಬಯಸಿಲ್ಲ. ನನ್ನ ಮಗಳು ಪಾಪ ಎಷ್ಟು ಒಳ್ಳೆಯವಳು, ಸಾಧು, ಮುಗ್ದೆ. ಅವಳಿಗೆ ಯಾಕಪ್ಪ ಇಷ್ಟೊಂದು ಕಷ್ಟ ಕೊಡ್ತಿದ್ಯಾ ನೀನು? ಅವಳ ಗಂಡ ಆಸ್ಪತ್ರೆಯಲ್ಲಿ ಮಲಗಿದ್ದಾನೆ. ತಂದೆ, ಅವನ್ನ ಬೇಗ ಹುಷಾರ್ ಮಾಡಪ್ಪ. ನೀವೇನಾದ್ರೂ ಅವನ್ನ ಬೇಗ ಹುಷಾರ್ ಮಾಡ್ಬಿಟ್ರೆ ದಿನ ನಮ್ಮ ಮನೇಲಿ ತುಪ್ಪದ ದೀಪ ಹಚ್ತೀವಿ. ನಿನ್ನ ಹೆಸರಲ್ಲಿ 101 ಕಾಯಿ ಒಡಿಸ್ತೀವಿ ತಂದೆ. ಕಾಪಾಡ ತಂದೆ, ಕಾಪಾಡಪ್ಪ. ಇಲ್ಲದ ಇವನು ಸಾಯಕ್ಕೆ ಈ ವಿಕ್ಕಿನ ಬೇರೆ ಇದೇ ಆಸ್ಪತ್ರೆಗೆ ತಂದು ಸೇರ್ಸವ್ರೆ. ಇಲ್ಲಿ ನಾರ್ಮಲ್ ಪೇಷಂಟ್ಗಿಂತ ಹೆರಿಗೆ ಆದ ಪೇಷಂಟ್ಗಳೇ ಜಾಸ್ತಿ. ಈ ಮಕ್ಕಳು ಸೌಂಡ್ ಕೇಳಿ ಕೇಳಿ ತಲೆಯೆಲ್ಲ ಚಿಟ್ಟೋಗ್ತಾ ಇದೆ. ಎಲ್ಲ ಮಿಕ್ಸ್ ಆಗಿರೋ ಆಸ್ಪತ್ರೆಗೆ ಮಾತ್ರ ಬರಬಾರ್ದು. ಅಯ್ಯಪ್ಪ, ಏಯ್, ಎಲ್ಲೋಗಿದ್ದು ಸಾಯಕ್ಕೆ? ಎಷ್ಟೊತ್ತಿಂದ ಕಾಯೋದು? ಇಷ್ಟೆಲ್ಲ ರಾಜ್ಯ ಅಂತ ಆದ್ಮೇಲೂ ಅಷ್ಟು ರಾಜಾರೋಷವಾಗಿ ಭೇಟಿ ಆಗಕ್ಕಾಗಲ್ಲ ದನಿ. ಎಲ್ಲೂ ಕಣ್ ತಪ್ಪಿಸಿ ಬರ್ಬೇಕಲ್ಲ. ನಿನ್ನೆ ನಮ್ಮ ಟೈಮು ಸರಿಯಾಗಿರಲಿಲ್ಲ. ಆದರೆ ಎಲ್ಲ ದಿನ ನಿನ್ನೆ ಆಗಿರಲ್ಲ. ನಿನ್ನೆ ಆಗದೆ ಇರೋ ಕೆಲಸನ ಇವತ್ತು ಮುಗಿಸ್ತೇ ತಾನೆ? ಮೊದಲು ನಿನ್ನೆ ಬಂದ ಹುಡುಗಿಗೆ ಒಂದು ಗತಿ ಕಾಣಿಸ್ಬೇಕು. ಕಚ್ಚಿದ ಹುಡುಗಿ ಎಷ್ಟೆಲ್ಲ ಆಟ ಆಡ್ಬಿಟ್ಲು ಬಾಸ್. ನೀನು ಅವಳು ವಿಚಾರ ಬಿಟ್ಟಾಕು, ಅದ್ರ ಬಗ್ಗೆ ಗಮನ ಕೊಡೋ ಅಗತ್ಯ ಇಲ್ಲ. ನಿನ್ನೆನೆ ಅವಳನ್ನ ಕಚ್ಚಕ್ ಕನಸ್ಬಿಡ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಜಸ್ಟ್ ಮಿಸ್ ಆಗೋಯ್ತು ಬಾಸ್. ಮತ್ತೆ ಅವಳ ಬಗ್ಗೆ ಯಾಕೆ ಮಾತಾಡ್ತೀಯ? ಅವಳ ವಿಚಾರ ಬೇಡ. ಮುಂದೆ ಯಾವತ್ತಾದ್ರೂ ಒಂದು ದಿವಸ ಅವಳಿಗೆ ಮುಹೂರ್ತ ಇಡೋಣ. ಮೊದಲು ವಿಕ್ಕಿ ಕತೆ ಮುಗಿಸ್ಬೇಕು. ಅದೆಲ್ಲ ಹಾಗೆ ಆಗುತ್ತೆ ಬಾಸ್, ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. ಅದಕ್ಕೂ ಮುಂಚೆ ಸಲ್ಬೇಕಾಗಿದ್ದು ಸಲ್ಲದ್ರೆ ತಗೋ, ಇದು ಅಡ್ವಾನ್ಸ್. ಮಿಕ್ಕಿದ ಕೆಲಸ ಮುಗಿದ ಮೇಲೆ ಸಿಗ್ತದೆ. ಕೆಲಸ ಮಾತ್ರ ನೀಟಾಗಿ ಆಗಬೇಕು. ಎಡವಟ್ ಮಾಡದೆ ಬರ್ಬೇಕಾಗಿದ್ದು ಬಂದ್ಮೇಲೆ
ಯಾವ ಎಡವಟ್ಟುಗಳು ಆಗಲ್ಲ. ಈ ವಿಷ್ಣು ನಂಬಿಕೆ ಕೆಡಿಸ್ಕೊಳ್ಳುವಂತ ವ್ಯಕ್ತಿನೇ ಅಲ್ಲ. ಇನ್ನು 1 ಗಂಟೆಲಿ ಆ ವಿಕ್ಕಿ ಜೀವಂತವಾಗಿರಲ್ಲ. ಅಷ್ಟು ಬೇಗ ಕೆಲಸ ಆಗ್ಬಿಡತ್ತಾ? ಏನ್ ಪ್ಲಾನ್ ನಿಂದು? ಸಿಸ್ಟರ್, ಅಸ್ತ್ರ ರೆಡಿ ಆಗಿದೆ. ಇನ್ನು 1 ಅವರಲ್ಲಿ ಅಟ್ಯಾಕ್ ಕೂಡ ಆಗತ್ತೆ. ನೀನು ಹೊರಟು ಬಿಡು. ಇನ್ನು 1 ಅವರಲ್ಲಿ ಕೆಲಸ ಮುಗಿಸಿ ವಿಷಯ ಮುಟ್ಟಿಸ್ತೀನಿ. ಗುಡ್ ಜಾಬ್ ಪರಮಾನಂದ. ಸರಿ, ಬಾಯ್. ಮೈ ಡಿಯರ್ ವಿಕ್ಕಿ, ಸದ್ಯದಲ್ಲೇ ನೀನೊಂದು ಲಾಂಗ್ ಜರ್ನಿ ಸ್ಟಾರ್ಟ್ ಮಾಡ್ತಿದ್ಯಾ. ಆದ್ರೆ ಅನ್ಫಾರ್ಚುನೇಟ್ಲಿ ನೀನು ಹೋಗ್ತಾ ಇರೋ ರಸ್ತೆಯಲ್ಲಿ ವಾಪಸ್ ಬರಕ್ ಸಾಧ್ಯನೇ ಇಲ್ಲ. ಗುಡ್ ಲಕ್ ಮಗನೇ. ವಿಕ್ಕಿ, ನಿನ್ಗೇನು ಆಗಲ್ಲ ವಿಕ್ಕಿ. ನೀನ್ ತುಂಬಾ ಸ್ಟ್ರಾಂಗು ಅಂತ ನನಗೆ ಗೊತ್ತಿದೆ. ನೀನ್ ಬೇಗ ಹುಷಾರಾಗ್ತೀಯ ಅನ್ನೋ ನಂಬಿಕೆನೂ ನನಗಿದೆ. ನಾನು ಮನೆಗೆ ಹೋಗಿ ಬರ್ತೀನಿ. ಹುಷಾರು ಮಗ್ನೆ. ತುಂಬಾ ಸ್ಟ್ರಗಲ್ ಪಡ್ತಾ ಇದೆಯಾ ಅಮೂಲ್ಯ? ಅಲ್ಲಿ ಹೋದ್ಮೇಲೆ ನಿನ್ಗೇನಾದ್ರೂ ಬೇಕು ಅಂದ್ರೆ ನನಗೆ ಕಾಲ್ ಮಾಡು. ಸರಿ ಆಂಟಿ. ಆಂಟಿ ಆಂಟಿ ಅಂತ ಅತ್ತೆ ಮಾಡ್ಕೊಳ್ಳೋ ಪ್ಲಾನ್ ಮಾಡ್ತಿದ್ಯಾ ಅಂತ ನನಗ್ ಗೊತ್ತಾಯ್ತು. ಆದ್ರೆ ಆ ಕನ್ಸು ಕನ್ಸಾಗೆ ಉಳಿಯುತ್ತೆ. ಆ ಕನ್ಸ್ನ ನನ್ಸ್ ಮಾಡಕ್ ನೋಡಿದ್ರೆ ನೀನ್ ಈ ಭೂಮಿ ಮೇಲೆ ಇರಲ್ಲ. ಇವತ್ ವಿಕ್ಕಿ ಹೋಗ್ತಾನೆ, ಮುಂದಿನ ಟಾರ್ಗೆಟ್ ನೀನೇ ಆಗ್ತೀಯ ಕಣೆ. ಆಂಟಿ, ಏನಾದ್ರೂ ಹೇಳೋದಿತ್ತಾ? ಇಲ್ಲಮ್ಮ, ನೀವೆಲ್ಲ ನನ್ನ ಮಗನ ಇಷ್ಟೊಂದು ಕಾಳಜಿಯಿಂದ ನೋಡ್ಕೊಳ್ಳೋದು ನೋಡಿ ನನಗೆ ಮಾತೇ ಬರ್ತಾ ಇಲ್ಲ. ನಿನ್ನ ಹತ್ರ ನಾನು ರೂಢಾಗಿ ಬಿಹೇವ್ ಮಾಡಿದ್ನಲ್ಲ, ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡ ಅಷ್ಟೆ. ನನಗೆ ಸ್ವಲ್ಪ ಕೋಪ ಜಾಸ್ತಿ ಅಷ್ಟೆ. ಅಯ್ಯೋ, ಅದೆಲ್ಲ ಈಗ ಯಾಕೆ ಆಂಟಿ? ನಾವು ನಮ್ಮ ಕರ್ತವ್ಯ ಮಾಡ್ತಿದ್ದೀವಿ ಅಷ್ಟೇ. ನೀವು ಹೋಗ್ಬನ್ನಿ, ನಾವು ನೋಡ್ಕೊಳ್ತೀವಿ. ಶ್ರೀಧರ್, ನೀವು ನನ್ನ ಜೊತೆ ಬರ್ತೀರಾ ಅಥವಾ ಇಲ್ಲೇ ಇರ್ತೀರಾ? ನಂಗೆ ಸ್ವಲ್ಪ ಕೆಲಸ ಇದೆ, ನೀನು ಹೊರಡು, ನಾನು ಮುಗಿಸ್ಕೊಂಡ್ಬಿಡ್ತೀನಿ. ಆರ್ತಿ ಎಲ್ಲಿ? ಅಕ್ಕ ಸುಸ್ತಾಗಿದ್ದಾಳೆ, ಅದಕ್ಕೆ ಮಲಗಿಸಿದ್ದೀನಿ ಆಂಟಿ. ನೀವು ಹೊರಡಿ. ಬರ್ತೀನಿ. Morning, sir.
ಹಾಯ್ ಹಾಯ್ ರಜಾ 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 ವಿಕ್ರಾಂತ್ Very good morning, boss. Kanto reporting to duty. ಇದೇನಪ್ಪ ಬೆಳಗ್ಗೆನೆ ಖರಾಬ್ ಮಾಡಲ್ ಎಂಟ್ರಿ ಕೊಟ್ಟಿದ್ದಾರೆ. ಶುರುನೇ ಹಿಂಗೆ ಅಂದ್ರೆ ಇವತ್ತಿನ ಡೇ ಎಂಡ್ಗೆ ಯಾರ್ಯಾರು ಏನೇನ್ ಹಾಕ್ತಾರೋ. ಹೋಗ್ಬಿಟ್ಟೆ ಅನ್ಕೊಂಡ್ರೆ ವಿಷಯ ನೋಟ್ ಹೇಳಿ. ಏನು ಇಲ್ಲ, ಅದು ಗುಪ್ತಾಸ್ಗೆ ಒಂದು 10 ಲಕ್ಷ ರೂಪಾಯಿ ಅಮೌಂಟ್ ರಿಲೀಸ್ ಮಾಡ್ಬೇಕಿತ್ತು. ಅದಕ್ಕೆ ಚೆಕ್ ಮೇಲೆ ನೀವು ಅಮೌಂಟ್ ಬರೆದು ಸೈನ್ ಹಾಕೊಟ್ರೆ. ಅದ್ಯಾ ಏನ್ ನಿಂತಿದ್ಯಾ? ಏನಿಲ್ಲ, ಸುಮ್ಮನೆ ಹಾಗೆ. ಅದೇನು ಸಡನ್ ಆಗಿ ಸುಮ್ಮನೆ ಹಾಗೆ? ಫ್ರೆಶ್ ಏರ್ ಬೇಕು ಅನಿಸ್ತು, ಅದಕ್ಕೆ ಹಾಗೆ ಬಂದೆ. ನೀನ್ ಅಣ್ಣನ ತರನೇ ಕಾಣೋ, ಸರಿಯಾಗಿ ಸುಳ್ಳು ಹೇಳೋದಕ್ಕೂ ಬರಲ್ಲ. ಅಣ್ಣ ಹಾಗಂದ ಅಂತ ತಾನೇ ನಿಂಗೆ ಬೇಜಾರಾಗಿರೋದು? ಅದಕ್ಕಿಂತ ಜಾಸ್ತಿನೇ ಅನುಭವಿಸಿದ್ದೀನಿ. ಮತ್ತ್ಯಾಕೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊತೀನಿ ಹೇಳು? ತಲೆ ಕೆಡ್ಸ್ಕೋಬೇಡ ಅನ್ನೋದು ನನ್ನ ಮಾತು. ಆದ್ರೆ ಅದನ್ನ ಅಷ್ಟು ಈಸಿಯಾಗಿ ತಗೊಳಕ್ ಆಗಲ್ಲ ಅನ್ನೋದು ನನಗೆ ಗೊತ್ತು. ಮತ್ತೆ ಬಿಡು, ನಾನು ಹೇಗೋ ಸಹಿಸ್ಕೊಳ್ತೀನಿ. ಧ್ರುವ, ಅಣ್ಣ ಹೇಗೆಂತ ನಿಂಗೆ ಗೊತ್ತು ಅಲ್ವೇನೋ? ಅವನಿಗೆ ಇನ್ನೂ ನಿನ್ ಮೇಲೆ ಕೋಪ ಹೋಗಿಲ್ಲ. ಅವನು ಆಡೋ ಮಾತನ್ನೆಲ್ಲ ಮನ್ಸಿಗೆ ಹಾಕೋಬೇಡ ಕಣೋ. ಅನ್ಕೊಂಡಿದ್ಕಿಂತ ಜಾಸ್ತಿ ಹರ್ಟ್ ಆಗತ್ತೆ. ಅವನ ಮಾತನ್ನ ಮನ್ಸಿಗೆ ಹಾಕೊಳ್ಳೋದು ಆಮೇಲೆ ಅದ್ಯಾ, ಆದ್ರೆ ಅವನೇ ಮನ್ಸಲ್ಲಿದ್ದಾನೆ. ಅವನು ಹೇಗೆ ಮಾತಾಡಿದ್ರು ನೇರವಾಗಿ ನನ್ನ ಮನ್ಸಿಗೆ ನಾಟುತ್ತೆ. ಅವನ ಸುಮ್ಮನೆ ತಮ್ಮ ಅಂತ ಹೇಳಿದ್ರು ಅಷ್ಟು ಖುಷಿ ಪಡೋ ನಾನು, ಈಗ ಅವನೇ ಇರೋದೇ ಒಬ್ಬ ತಮ್ಮ ಅಂದ್ರೆ ಹರ್ಟ್ ಆಗಲ್ವಾ ಅದ್ಯಾ? ಅದಕ್ಕೆ ಹೇಳಿದ್ದು ಕಣೋ, ಅವನ್ ಕೋಪದಲ್ಲಿ ಏನೋ ಅಂದ ಅಂತ ಹೇಳೋದನ್ನ ಹಿಡ್ಕೊಂಡು ಕುತ್ಕೊಳಕ್ ಆಗತ್ತಾ? ಅವನ್ಗೆ ಅವನ್ ಕೋಪ ಇರ್ಬೋದು, ಆದ್ರೆ ಕೋಪದಿಂದ ನನ್ ತಪ್ಪೇನಿಲ್ವಲ್ಲ. ಅವನ್ಗೆ ಅರ್ಥ ಆಗದ ವಿಚಾರಕ್ಕೆ ನಾನು ಹೊಣೆನಾ ಅದ್ಯಾ? ಬಾಸ್, ಇದೇನ್ ಬಾಸ್, ಒಂದು 0 ಎಕ್ಸ್ಟ್ರಾ ಆಡ್ ಮಾಡಿ ಲಕ್ಷನ ಕೋಟಿ ಮಾಡ್ಬಿಟ್ಟಿದ್ದೀರಾ. ಸಾರಿ, ನನಗೆ ನೋಡಿಲ್ಲ, ಆಮೇಲೆ ಬರ್ಕೊಡ್ತೀನಿ. ಬಾಸ್, 1 ನಿಮಿಷ. ಏನ್ರಿ? ಅಯ್ಯೋ ದೇವ್ರೆ, ಸುಮ್ನೆ ಕರ್ದಿದ್ದಕ್ಕೆ ಗುರ್ರಂತಿದ್ದಾರೆ. ಇನ್ನು ವಿಡಿಯೋ ಕಾನ್ಫರೆನ್ಸ್ ಇದೆ ಅಂತ ಹೇಳಿದ್ರೆ ಇನ್ನೇನ್ ಬೈತಾರೋ ದೇವ್ರೆ, ಹೇಗಪ್ಪ ಹೇಳಿ? ನಿಲ್ಲಿಸ್ಬಿಟ್ಟು ಮೇಲ್ಗಡೆ ನೋಡ್ತಾ ನಿಂತಿದ್ರೆ ನೀವು ಮಾತು ಬರೋವರೆಗೂ ನಾನು ಇಲ್ಲೇ ನಿಂತಿರ್ಬೇಕಾ? ಅಯ್ಯೋ ಇಲ್ಲ ಬಾಸ್, ಅದು ನಿಮ್ ಮೂಡ್ ಸರಿ ಇಲ್ಲ ಅಂತ ಗೊತ್ತಾಯ್ತು. ವಿಡಿಯೋ ಕಾನ್ಫರೆನ್ಸ್ ಬಗ್ಗೆ ಹೇಗೆ ಹೇಳಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಮೂಡ್ ಸರಿ ಇಲ್ಲ ಅಂತ ಅರ್ಥ ಆದ್ಮೇಲೆ ಕಾನ್ಫರೆನ್ಸ್ ಬಗ್ಗೆ ಯಾಕೆ ಮಾತಾಡ್ತಿದ್ದೀರಾ? ಯಾವ್ದೇ ಮೀಟಿಂಗ್ಸ್ ಇದ್ರು ಕ್ಯಾನ್ಸಲ್ ಮಾಡಿ. ನಾನು ಯಾವ ಮೀಟಿಂಗ್ಸ್ ಅಟೆಂಡ್ ಮಾಡೋದಿಲ್ಲ. ಅಲ್ಲ ಬಾಸ್, ಅಲ್ಲ ಇಲ್ಲ ಏನೂ ಇಲ್ಲ, ಮೀಟಿಂಗ್ಸ್ ಅಟೆಂಡ್ ಮಾಡೋದಿಲ್ಲ ಅಷ್ಟೇ. ಈಗ ಬೇಡ ಅನ್ನೋರು ಇವ್ರೆ, ಆಮೇಲೆ ಮೀಟಿಂಗ್ ಆಗಿಲ್ಲ ಅಂದ್ರೆ ನನಗ್ ಸರಿಗೆ ಹೇಳಿ ಅರ್ಥ ಮಾಡಿಸ್ಬೇಕಿತ್ತು ಅಂತ ಬೈಯೋರು ಇವ್ರೆ. ಕಾಂತುಗೆ ಇದು ಕಾಲನೇ ಅಲ್ಲ. ಇದಕ್ಕೂ ಕೋಪ ಇದ್ರೆ ಅದನ್ನ ಎಲ್ರು ಎದುರು ನಾನು ಇಲ್ವೇ ಇಲ್ಲ ಅನ್ನೋ ಹಾಗೆ ಬೇಕು ಅಂತ ಹೇಳೋದು ಏನಿರುತ್ತೆ ಹೇಳು? ನಾನಿನ್ನೂ ಜೀವಂತವಾಗೇ ಇದ್ದೀನಿ. ಸುಮ್ಮನೆ ಇರು ಧ್ರುವ, ಏನೇನೋ ಮಾತಾಡ್ಬೇಡ.
ನೀನು ಯಾವತ್ತೂ ಜೀವಂತವಾಗೇ ಇರ್ತೀಯ. ಅಣ್ಣನ ಪರವಾಗಿ ನಾ ಸಾರಿ ಕೇಳ್ತೀನಿ, ಓಕೆನಾ? ನೀನ್ ಸಾರಿ ಕೇಳ್ಬೋದು, ಆದ್ರೆ ಅವನ ಪರವಾಗಿ ನಿನ್ನ ಮನೆ ಕರ್ಸ್ಕೊಳಕ್ ಆಗುತ್ತಾ ಅದ್ಯಾ? ಅವನ ಪರವಾಗಿ ನಾನು ನಿನ್ನ ಮನೆ ಕರ್ಸ್ಕೋಬೇಕು ಅಂತ ಏನೂ ಇಲ್ಲ, ಅದನ್ನ ಅವನೇ ಖುದ್ದಾಗಿ ಮಾಡ್ತಾನೆ. ನನ್ ಚಿರಂಜೀವಿ ಅಂತೂ ಅಲ್ಲ ಅದ್ಯಾ, ಶತಶತಮಾನಗಳ ಕಾಲ ಕಾಯಕ್ಕೆ. ನೋಡಿದ್ರುವ ಇಷ್ಟ ದಿನ ನೀನೇ ಎಲ್ಲರಿಗೂ ಪೇಷನ್ಸ್ ಬಗ್ಗೆ ಪಾಠ ಮಾಡ್ತಾ ಇದ್ದೆ, ಆದ್ರೆ ಇವತ್ತು ನೀನೇ ಇಂಪೇಷಂಟ್ ಆಗ್ತಾ ಇದೀಯಾ. ಅಣ್ಣ ಮಾತಿನಲ್ಲಿ ಎಷ್ಟೇ ಒರಟ ಆಗಿದ್ರು ಅವನ ಮನ್ಸು ತುಂಬಾನೇ ಸಾಫ್ಟ್ ಅನ್ನೋ ನಿಂಗೂ ಗೊತ್ತು ಅಲ್ವಾ? ಇನ್ಫ್ಯಾಕ್ಟ್ ನನ್ಕಿಂತ ಜಾಸ್ತಿ ನಿಂಗೆ ಗೊತ್ತಿರೋದು. ನನ್ ಮನ್ಸು ಎಲ್ಲಾ ಟೈಮಲ್ಲೂ ಒಂದೇ ತರ ಇರಲ್ಲ ಅದ್ಯಾ. ನಾನೊಂದ್ ಮನ್ಸಲ್ಲಿ ಏನಿದೆ ಅಂತ ಯಾವಾಗ್ಲೂ ಅರ್ಥ ಮಾಡ್ಕೊಳ್ಳೋದೇ ಆದ್ರೆ ಅವನ್ ಒಂದ್ಸಲ ಆದ್ರೂ ನನ್ನ ಮನ್ಸು ಏನ್ ಹೇಳುತ್ತೆ ಅಂತ ಆದ್ರೂ ನೋಡ್ಲಿ. ಸತ್ಯ ಗೊತ್ತಿರೋದು ಅವನಿಗೆ, ಸುಳ್ಳ ನಂಬ್ಕೊಂಡಿದ್ದಾನೆ. ಅದೇ ನಾನು ತಿಳಿಸಿದ್ರೆ ವಿಚಿತ್ರವಾಗ್ತಾನೆ ಆ ವಿಷಯ.